ನನಗೊಂದು 2,000 ರೂಪಾಯಿ ಕೊಡ್ರಿ, ಬಜಾರ್ಗೆ ಹೋಗಿ ಬರ್ಬೇಕಾಗ್ಯದ. ಏನು ತರ್ತಿ ಬಜಾರ್ಗೆ ಹೋಗಿ? ಕಾಯಿಪಲ್ಯ ಇಲ್ಲ ಮನ್ಯಾಗ, ಏನು ಕಾಯಿಪಲ್ಯಕ್ಕೆ ಹೋಗಿ ಬರ್ಬೇಕಾಗ್ಯದ. ಅದಕ್ಕೆ ಕಾಯಿಪಲ್ಯಕ್ಕೆ ಹೋಗ್ಲಿಕ್ಕೆ 2,000 ರೂಪಾಯಿ ಬೇಕಾ? ಏನು ಮುಂಜಿ ಮಾಡ್ಲಿಕತ್ತೆ? ಏನು ಲಗ್ನ ಮಾಡ್ಲಿಕತ್ತೆ? ಭಾರಿ ಐತಪ್ಪ ಇದು. ಈಗಿಲ್ಲ ಪಲ್ಯದವ್ರು ಬರ್ತಾರಲ್ಲ, ಒಂದು 1/4 ಕಿಲೋ ಬೆಂಡೆಕಾಯಿ ತೊಗೊಂಡು ತಾಳ್ಸು ಅಷ್ಟೇ. ಚಪಾತಿ ಬೆಂಡೆಕಾಯಿ ಪಲ್ಯ ಮಾಡು, ತೊಗರಿ ಬೇಳೆ ಇದಾವಿಲ್ಲ ಸಾರು ಮಾಡು. ಕಾಯಿಪಲ್ಯಕ್ಕೇನು ಹೋಗೋದು ಬೇಕಾಗಿಲ್ಲ, ನೀನು 2-2 ಸಾವಿರ ಗಟ್ಟಲೆ ತೊಗೊಂಡು ಹೋಗಿ. ಯಾವಾಗಲೂ ಹಿಂಗೆ ಮಾಡ್ತೀನಿ ನೋಡ್ರಿ. ಒಟ್ಟೆ ಒಂದ್ಸಲ ಕೈ ಬಿಚ್ಚಿ ತಗೋರಪ್ಪ ಅಂತ ಕೊಟ್ಟಿದ್ದು. ನಿಮ್ಮ ಮಾರ ಎಷ್ಟು ಜಿಬ್ಬರ ಇದೆಯೋ ಮಾರ. ನಾನು ಹೆಂಡತಿ ರೊಕ್ಕ ಕೇಳಿದ್ರೆ ಗಣಾಜಿ ಪುಣ ಆಗಿಬಿಡ್ತಿದ್ವಿ. ನಿಮಗೆ ಖರ್ಚು ಮಾಡ್ಲಿಕ್ಕೆ, ಮಕ್ಳಿಗೆ ಖರ್ಚು ಮಾಡ್ಲಿಕ್ಕೆ ನಡೀತದನ. ನಾ ಕೇಳಿದಾಗನೇ ಬರ್ತದೆ ನೋಡು. ನಾ ಏನು ತಿಂತೀನಿ, ಉಣ್ತೀನಿ, ಒಂದು ಬಟ್ಟೆ ತಗೋತೀನಿ, ಮನೆ ಸಂಸಾರಕ್ಕನೆ ಮಾಡ್ತೀನಿ ಅಂದ್ರೆ ಇಷ್ಟು ಮಾಡ್ತೀರಿ ನೀವು. ಸಾಕಾಗ್ಯದಪ್ಪ ನನಗಂತ. ಅಷ್ಟೇ ಯಾಕೆ ಓದಿರ್ತೀವೋ ಮಾರಾಯ? ನಿನಗೇನು ಕೊಟ್ಟೇ ಇಲ್ಲ ನೀನು? ಹೆಣ್ಣು ಕೈಯಾಗ ಇರ್ತಾವಲ್ಲ ರೊಕ್ಕ, ಯಾವಾಗ ಬೇಕು ಅವಾಗ ತೊಗೊಂಡು ಬರ್ತಿದ್ದಿ. ಏನು ಸುಮ್ಮನೆ ಓದಿರ್ತ ನೋಡು. ಒಟ್ಟು ಜಗಳ ಬೇಕು ನಿನಗೆ ಹೆಂಗಾರ ಮಾಡಿ. ನನ್ನ ಕೈಗೆ ರೊಕ್ಕ ಇರ್ತಾವ, ಯಾವಾಗ ಬೇಕು ಅವಾಗ ತೊಗೊಂಡ್ಬಿಡ್ತೀನೇನು? ಏನು ಭಾರಿ ದೊಡ್ಡದಾಗಿ ರೊಕ್ಕ ತೊಗೊಂಡು ಕೊಟ್ಟಿರ್ತೀರಿ ನೋಡು. ಮನೆ ಬಾಡಿಗೆ ಇಷ್ಟು, ಕಾಯಿಪಲ್ಯ ಇಷ್ಟು, ಸಂತಿ ಇಷ್ಟು ಅಂತೇಳಿ ಎಲ್ಲ ಲೆಕ್ಕ ಮಾಡೇ ಕೊಟ್ಟಿರ್ತಿದ್ದಿ. ಅಳಿಗಳಿಗೆ ಪೂಜಿ ಏನೇನೇನೇನು 1 ರೂಪಾಯಿ ಉಳಿಯಂಗಿಲ್ಲ. ಮಂದಿ ಹೇಳ್ತಿದ್ರಕತ್ತೆ ನಾನು ವಾರಗಣ 2,000 ಕೊಡು, 3,000 ಕೊಡು ಅಂತ ಕೇಳಂಗಿಲ್ರಿ. ತಿಳ್ಕೊರಿ ಅದನ್ನ ಸ್ವಲ್ಪ. ಏನು ಕಡಿಮೆ ಮಾಡಿನಪ್ಪ ನಿನಗ? ಏನು ಕಡಿಮೆ ಆಗ್ಯದ ಹೇಳು? ಏನು ಕಡಿಮೆ ಆಗ್ಯದ? ಎಲ್ಲ ಹೆಚ್ಚ ಮಾಡಿರ್ತಗೋ, ಏನೇನೇನೇನೇನು ಕಡಿಮೆ ಮಾಡಿಲ್ಲ. ಬೇರೆದವ್ರು ಆಗಿದ್ರೆ ನಿನಗೆ ತಿಳಿತಿತ್ತು ಏನು ಮಾಡ್ತಾರೆ ಅನ್ನೋದು. ಪಾರ್ಲರ್ಗೆ ಹೋಗೋದು, ಅಲ್ಲಿ ಹೋಗೋದು, ಇಲ್ಲಿ ಹೋಗೋದು ಮಾಡಿ 3-3 ಸಾವಿರ ಹೋಗ್ತದ ಒಂದ್ಸಲ ಪಾರ್ಲರ್ಗೆ ಹೋದ್ರೆ. ತಿಳ್ಕೊರಿ ಅದನ್ನ. ನಾನಂತರ ಒಂದು ಏನೇನೇನೋ ಮಾಡಿಸ್ಕೊಂಬರಂಗಿಲ್ಲ. ಬ್ಯೂಟಿ ಪಾರ್ಲರ್ ಕಟ್ಟಿನೇ ಏರಿಲ್ಲ ನಾ ಇನ್ನತನ ಆದ್ರೂ. ಹಂಗಿದ್ರೂ ಹಿಂಗದಿರಿ ನೀವು. ಅಲ್ಲ, ನಾ ಏನು ಕಾಯಿಪಲ್ಯ ಕೇಳೀನಿ, ಎದಕ್ಕಾರ ಕೇಳೀನಿ. ಎಷ್ಟು ಇದು ಮಾಡ್ತೀರಿ ನೋಡು. ಸಂತಿ ತರಬೇಕು, ಸಂತಿಗಾರ ಕೊಡ್ತೀರಿ ಹೆಂಗೆ ರೊಕ್ಕನ? ಏನು ಕಿರಿಕಿರೋ ಮರಾಯ? ಒಂದಿನ ಮನೆಯಾಗ ಇರ್ಬೇಕಂದ್ರೆ ಇಲ್ಲಿ ನೋಡಿ ನೆಮ್ಮದಿಯಿಂದ ಒಟ್ಟ ರಾಕ್ 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 ಅಂತ ಸಾಯ್ತಾವಡು. ಮುಂಜಾನೆ ಅದಕ್ಕನೆ ಶುರು ಹಚ್ಕೊಂಡ್ಬಿಡ್ತಾ. ಈಗ ಪಗಾರ ಆಗಿಲ್ಲ, ಒಂದು ಸ್ವಲ್ಪ ಇದ್ದಿದ್ರಾಗ ಅಡ್ಜಸ್ಟ್ ಮಾಡು. ಹೆಂಗಾರ ಜಗ್ಗಸ್ ಇನ್ನೊಂದು ವಾರ ರೊಕ್ಕ ಆಮೇಲೆ ಕೊಡ್ತೀನಿ ಅಂತ ಪಗಾರ ಆಗಿಂದ. ಈಗ ಏನು ಇದ್ದದ್ದು ಮಾಡು, ಸುಮ್ಮನೆ ಕಿರಿಕಿರಿ ಹಚ್ಚಬೇಡ. ಅಲ್ರಿ, ಏನು ಇದ್ದದ್ದು ಮಾಡಂದ್ರೆ ಮನೆಗೆ ಸಂತಿರ್ಲಿಲ್ಲ ಅಂದ್ರೆ ಏನು ತಿನ್ನಮ್ಮಪ್ಪ ಹೇಳು? ಒಟ್ಟಿಗೆ ಏನು ತಿಂತೀರಿ? ಯಾಕೆ ಬಾಯಿ ಉದ್ದು ಬಿಡ್ತೀಯಲ್ಲ? ಒಟ್ಟಿಗೆ ಏನು ತಿಂತೀರಿ ಅಂದ್ರೆ ಏನದು ನಿನ್ನ ಮಾತಿನ ಅರ್ಥ? ಹಂಗಲ್ರಿ, ಸಂತಿ ಇರ್ಲಿಲ್ಲ ಅಂದ್ರ ಅಡಿಗೆನೆ ಮಾಡಿ ಹಾಕ್ಲಿಲ್ಲ ಅಂದ್ರ ಒಟ್ಟಿಗೆ ಊಟ ಏನು ತಿಂತೀರಿ ಅಂತ ಕೇಳಿ ನಾ ನಿಮಗ. ಏಪ್ಪ ಕಿರಿಕಿರಪ್ಪ ಮಾರಾಯ. ಬಕ್ರಿ ಹಿಟ್ಟು ಚಪಾತಿ ಹಿಟ್ಟೂ ಇಲ್ಲ, ಒಂದಿಷ್ಟು ಬಕ್ರಿ ಬಡಿ ಮೊಸರು ಹಿಂಡಿಯರ್ ಹಾಕೊಂಡು ತಿನ್ನು ಮಾರಾಯ. 1-2 ದಿನ ಅಡ್ಜಸ್ಟ್ ಮಾಡ್ಕೋಸಂದ್ರಿ. ಇಷ್ಟು ಕಾಡ್ಬೇಡ. ಮಿಡ್ಲ್ ಕ್ಲಾಸ್ ಹಣೆ ಬರನೇ ಇಷ್ಟ ಇರ್ತದ. ಕಮಿಟ್ಮೆಂಟ್ಗಳು ಭಾಳ ಇರ್ತಾವ ನಮಗೆ. ತಿಂಗಳ ಎಂದಾದಗನೆ ರೊಕ್ಕನೇ ಇರಂಗಿಲ್ಲ. ತಿಳ್ಕೊ, ಒಂದು ಸ್ವಲ್ಪ ಕಿರಿಕಿರಿ ಹಚ್ಚಬೇಡ. ಆಯ್ತು ತಗೋರಿ, ಅಷ್ಟೇ ಮಾಡ್ತೀನಿ. ಈ ಮಿಡಲ್ ಕ್ಲಾಸ್ನಾಗನೇ ಹುಟ್ಟಬಾರ್ದ ನನಗೆ ಅನಿಸ್ಬಿಡ್ತದ್ರಿ ಒಂದೊಂದ್ಸಲ. ಆ ಕಡೆ ತೀರಾ ಬಡವರಾಗಿ ಗುಡಿಸಲ್ದಾಗರ ಇರಬೇಕು, ಸುಮ್ಮ ಇಲ್ಲಾಂದ್ರೆ ದೊಡ್ಡ ಶ್ರೀಮಂತರಾಗಿ ಬಂಗ್ಲೆದಾಗರ ಇರಬೇಕು. ಈ ನಡುವ ಆ ಕಡೆನೂ ಸಾಯ್ದಿಲ್ಲ, ಈ ಕಡೆನೂ ಸಾಯ್ದಿಲ್ಲ. ಸಾಕಾಗುತ್ತೆ ಕಡೆ ನನಗಂತ್ರ. ಬರೀ ಅಡ್ಜಸ್ಟ್ಮೆಂಟು ಹೊಂಕನಂಗಾಗ್ಯದ ನೋಡಿ ಜೀವನ. ಓಯಪ್ಪ, ನಮಗೂ ಅಷ್ಟೇ ಸಾಕಾಗಿರ್ತದೆ ಸುಂದ್ರಿ. ನಿನಗೆ ಒಬ್ಬಕಿಗೆ ಸಾಕಾಗಿರಂಗಿಲ್ಲ. ಎಲ್ಲರ ಹಣೆ ಬರನೂ ಅಷ್ಟೇ ಇರ್ತದ. ಒಬ್ರಿಗೆ ಒಂದಿಲ್ಲ ಒಂದು ಏನಾರ ಪ್ರಾಬ್ಲಮ್ ಇದ್ದೇ ಇರ್ತಾವ. ಉಪವಾಸ ಇದ್ರೂ ಉಪದ್ರ ಇರಬಾರ್ದು ಸುಂದ್ರಿ. ನೀನು ಜಗಳ ತಗೋತ ಕೂಡ್ಬೇಡ. ಏನು ಇದ್ದದ್ದು ಮಾಡಿ ಹಾಕು ತಿಂತೀವಿ ನಾವು, ಅದೇ ಇದೆ ಅನ್ನಂಗಿಲ್ಲ. ಈಗ ಸುಮ್ಮಿದ್ ಬಿಡು. ಏನ ಸುಂದ್ರಿ, ಯಾಕೆ ಎಷ್ಟು ಜೋರ್ ಬಾಯ್ ಮಾಡ್ಲಿಕ್ಕತ್ತಿಯಲ್ಲ? ಎದಕ್ಕೆ ಜಗಳ ತೆಗಿತಿ ದಿನ ಒಂದು ಏನ್ರಿ ಕಿರಿಕಿರಿ ಹಚ್ತಿ ನೋಡವ ಗುಂಡಾಣಗ್ ಪಾಪ. ಏನಿನ ಸುಮ್ಮಿರ್ಬೇಕು. ಅಯ್ಯೋ ಮಳ್ಳಕ್ಕ, ನೀ ಭಾರಿ ಸಾಚೆ ನೋಡು. ಬಂದ್ಲಿಲ್ಲಿ ಇದ್ಲಿ ಮಸಿಗೆ ಬುದ್ಧಿ ಹೇಳಿತ್ತಂತ. ನಿನ್ನ ಗಂಡಗೆ ನೀ ಎಷ್ಟು ಕಾಡಿಸ್ತಿ ಅನ್ನೋದು ಗೊತ್ತಿಲ್ಲ ನನಗೆ. ದಿನ ಒಂದು ಕಾಲು ಕಿರಿಕಿರಿ ಹಚ್ಚಿರ್ತಿದ್ದಿ, ಇಲ್ಲಿ ಬಂದು ನನಗೆ ಬುದ್ಧಿ ಹೇಳಿಕ್ ಬಂದಾಳೆ ಇಲ್ಲಿ. ಇಲ್ವಾ, ನಾನು ನನ್ನ ಗಂಡಗೆ ಅನಿಸಾಯ್ತೀನಿ. ಒಂದಿನ ನಾ ಎದುರು ಮಾತಾಡಂಗಿಲ್ಲ. ಅಯ್ಯಯ್ಯ, ನೋಡಿನ ತಗೋರವ್ವ, ನಮ್ಮ ಅಣ್ಣ ಸಂಭಾವಿತದ ಪ್ರಾಣಿ. ಅದನ್ನೊಂದು ಮೂಲೆ ಕೂಡಿಸ್ಬಿಟ್ಟಿ ನೀನು. ನಿಂದ ಕಾರವಾರ ಮನ್ಯಾಗ. ಹಂಗಾಗಿ ನಿನಗೆ ಕೇಳಿದ್ಗಳೇ ರೊಕ್ಕ ಕೊಡ್ತಾನವ, ನಿನಗೆ ಜಗಳ ಬರಂಗಿಲ್ಲ. ನಿಮ್ಮ ಮನ್ಯಾಗ ತಂದಾಕ್ತಾನೆ ಎಲ್ಲನೂ, ಏನು ಚಿಂತಿಲ್ಲ ನಿನಗೆ. ಅದಕ್ಕಂತೇಳಿ ತೆಳ್ಳಗೆ ತಿರುಗಾಡ್ತಿದ್ದಿ. ಅಯ್ಯಯ್ಯ, ನಿನಗೆ ನಿಮ್ಮ ಮನೆಯವ್ರು ಏನು ತಂದೆ ಹಾಕಂಗಿಲ್ಲ ನೋಡು. ಗುಂಡಣ್ಣ ಉಪಾಸನೆ ಹಾಕ್ಯ ನಿನಗೆ. ಅದಕ್ಕೆ ಹಿಂಗೆ ಮಾತಾಡ್ತೇನೆ. ಅದಕ್ಕೆ ಮಾತಾಡ್ತೇವೆ ಸುಮ್ಮನೆ. ಬರೀ ಏನಾರ ಒಂದು ಕಿರಿಕಿರಿ ಹಚ್ಚಿರ್ತಿ ಬಿಡ ಸುಂದ್ರಿ ನೀನು. ನೋಡು, ಸ್ವಲ್ಪ ಸುಮ್ಮ ಹಾಕನ್ ನೋಡಿ ಕಲಿ. ಹೆಂಗೆ ಮಾಡ್ಬೇಕು ಸಂಸಾರ ಅನ್ನೋದು ಅವ್ರು ನೋಡಿ ಕಲಿ. ಅಯ್ಯಯ್ಯ ಬಿಡ್ರಿ, ನೋಡಿನ ಎಲ್ಲರ ಮನೆ ದೋಷನೂ ತೂತೆ. ಈಗ ನಾ ಅವರಿಬ್ರು ಜಗಾಡೋ ಮುಂದಾಗ ನಾ ಅವ್ರ ಮನೆಗೆ ಹೋದ್ನೆ ಅಂತಿಕೋ, ಸುಂದ್ರಿ ನೋಡಿ ಕಲಿ ಅಂತೇಳಿ ಅವ್ರ ಮನೆಯವ್ರು ಅಂತಾರ. ಹಿಂಗೆ ಎಲ್ಲರ ಮನೆ ನೋಡಿ ಕಲಿ, ಎಲ್ಲರನ್ನ ನೋಡಿ ಕಲಿ ಅಂತಾರ. ಅವ್ರೇನು ಮಾಡ್ತಿರ್ತಾರ ಅನ್ನೋದು ಅವ್ರಿಗೆ ಗೊತ್ತಿರಂಗಿಲ್ಲ. ಹೋಗ್ಲಿ ಬಿಡವ ಈಗ. ಹೌದು, ಎಲ್ಲರ ಮನೆ ದೋಷನೂ ತೂತೆ ಇರ್ತದ. ಒಂದು ಸ್ವಲ್ಪ ಅಲ್ಲಿ ಹೋಗ್ಬರ ಬರ್ತೀಯೇನು ಮಾಮಿ ಮನೆಗೆ? ಇಲ್ಲವಾ, ನೀವು ಹೋಗ್ಬಾ, ನನಗೆ ಕೆಲಸ ಅದ. ನಾ ಬಕ್ರಿ ಅದ ಚಪಾತಿ ಅರ ಏನಾರ ಮಾಡಿಕೊಡ್ತೀನಿ ಅವ್ರಿಗೆ ಊಟಕ್ಕೆ. ಹಸಿವಾಗಿರ್ತದ ಅವ್ರಿಗೀಗ. ಬೇಡ, ನನಗೇನ ಹಸಿವಾಗಿಲ್ ತಗೋ, ನಾ ಆಮೇಲೆ ಊಟ ಮಾಡ್ತೀನಿ. ಹೋಗಿ ಬಾ, ಒಂದು ಸ್ವಲ್ಪ ಕರ್ಲಿಕ್ಕೆ ಬಂದಾರ ಪಾಪ ಇಲ್ತಾನ. ಹೋಗು. ಏನದ ಸುಮ್ಮ, ಯಾಕೆ ಹೋಗೋದು ಈಗ ಮಾಮಿ ಮನೆಗೆ ಸುಮ್ಮನೆ? ಅದೇ ಮೀನಾಕ್ಷಿ ಕರ್ದಿಲ್ಲ ಅಂತಲ್ಲ, ಅದನ್ನ ಹೋಗಿ ಮಾಮಿ ಮುಂದೆ ಹೇಳಿ ಬರಂಬ ಒಂದು ಸ್ವಲ್ಪ. ಯಾಕೆ ಟೈಮ್ ಪಾಸ್ ಆಗಲಾಗ್ಯದವ. ನಿನಗೂ ಇಷ್ಟತನ ಜಗಾಡಿದೆ, ಕಿರಿಕಿರಿ ಆಗಿರ್ತದ. ಹೋಗ್ಬರಂ ನಡಿ. ಸಾವಕಾಶ ಮಾತಾಡ ತಾಯಿ. ಇವ್ರು ನಮ್ಮ ಮನೆಯಾಗಿದ್ದಾರೆ, ಕೇಳಿಸ್ಕೊಂಡ್ರಂದ್ರೆ ಸುಮ್ಮ. ಮೊದಲೇ ದೊಡ್ಡ ಹೂಲೆ ಆಗ್ಯದಿಲ್ಲ ಈಗ. ಏನಾರ ಒಂದು ಮಾಡ್ತೀನಿ ನೋಡು. ಆಯ್ತು ತಡಿ, ಬರ್ತೀನಿ ನಾನು. ಅಲ್ರಿ, ನಿಮಗೆ ಮಾಡಿಕೊಟ್ಟ ಹೋಗಂದ್ರೆ ಓದ್ತೀನಿ ರೀ ಸುಮ್ಮನೆ. ಬೇಡ, ನೀವು ಹೋಗ್ಬಾ. ನಾ ಹಸಿವಾಗಿಲ್ಲ ನನಗೆ. ಆದಷ್ಟು ಜಲ್ದಿ ಬಾ ಆಯಿತು. ಅಲ್ಲೇ ಕೂಡ್ಬೇಡ ಬಳತ್ತನ. ಆಮೇಲೆ ಅಲ್ಲಿ ತಂದು ಇಲ್ಲಿ ತಂದು ಅಲ್ಲಿ ಅವ್ರದ್ದು ಇವ್ರದ್ದು ಏನೂ ಹೇಳಿಕೋಬೇಡ ಸುಂದ್ರಿ. ನೋಡು ಮತ್ತೆ ನನಗೆ ಬಗೆಹರಂಗಿಲ್ಲ ಅವೆಲ್ಲ.
ಏ ಇಲ್ಲ ಹೇಳ್ರಿ ನಾ ಏನು ಹೇಳಂಗಿಲ್ಲ ಹಂಗೆಲ್ಲ ಹೋಗ್ಬರ್ಲೇ ಅಂದ್ರೆ ಹೋಬಾ. ಏನು ಮಾಡ್ಲಿಕ್ಕತ್ತಾರ ನಿಮ್ಮ ಮಾಮಿ ಒಂದು ಮೊಮ್ಮಗನ ಜೊತೆನೇ ಇರ್ತಾಳ ಮತ್ತೇನದ. ಅವಾಗ ನೋಡಿದಿಲ್ಲ ಬರಶಿ ಕಟ್ಟಿ ಕೂತಿರ್ತಿಲ್ಲ ಇಷ್ಟೊತ್ನ್ಯಾಗ ಹೆಂಗೆ ಒಳಗ ಸೇರಿರ್ತಾಳ. ಮೊಮ್ಮಗನ ಜೊತೆನೇ ಆಡದ ಸಂತೆನ ಏನು ಹೇಳ್ತಾಳೇನಿ ಕತ್ತಿ ಹೋಗಿದ್ಗನೆ. ಈ ಮೀನಾಕ್ಷಿಗೆ ಹೇಳಿಲ್ಲ, ಸಾಕ್ಷಿಗೆ ಹೇಳಿಲ್ಲ, ಅದೆಲ್ಲ ಹೇಳಮು ಹೇಳಿ ಒಂದು ಸ್ವಲ್ಪ. ಯಾಕೆ ನನಗೂ ಮಜಾ ತಗೋಬೇಕು ಅನ್ಸ್ಲಿಕ್ಕತ್ತದವ ನಿನ್ನ ಜೊತೆ ಕೂಡಿ. ನಿನಗ ಮೊದಲಿಂದನೂ ಓದ್ಸುಮ ಆದ್ರೆ ನಾಟಕ ಮಾಡ್ತಿದ್ದೀನಿ ನೀನು ಅಷ್ಟೇ. ನನ್ನ ಜೊತೆನೇ ಕೂಡಿ ಹಿಂಗಾಗ್ಯದ ಅಂತ ಅನ್ಲಿಕ್ಕೆ ಹೋಗ್ಬೇಡೇನು. ಆಲ್ಮೋಸ್ಟ್ ಎಲ್ಲ ಹೆಣ್ಮಕ್ಳು ಬಲ್ಲೇನು ಇಂಥ ಜಲಸ್ಸಿ ಗುಣ ಇಂಥದ್ದು ಹೇಳೋದು ಕೇಳೋದು ಇದ್ದೇ ಇರ್ತದ. ನೀ ಏನು ದೊಡ್ಡ ಬಾರಿ ಸಾಚೆ ಅಲ್ಲ, ಸುಂದ್ರೊಬ್ಬೇಕಿನಿ ಚಾಡ್ಮಾರಿ ಅಲ್ಲ. ತಿಳ್ಕೊ ಅದನ್ನು ಮೊದಲ. ಇವ ಇಲ್ಲೇ ನಿಂದ್ರ ಮೈನ್ ಜಗಾಡ್ಕೊತ ನಡಿ ಒಳಗಾರ ಹೋಗಮ್ಮ. ಲಾಲಿ ಲಾಲಿ ಜೋ 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 ನನ್ನ ಮುತ್ತು ಜೋ 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 ಹಾಡುವೆ ನಿನಗೆ ನಾಲಾಲಿ ಹಾಯಾಗಿ ಮಲಗು ನೀ ನನ್ನ ಮಡಿಲಲ್ಲಿ. ನಿದ್ದೆ ಗುಮ್ಮ ಬರುತ್ತಾನೋ ನಿದ್ರೆಯ ಹೊತ್ತು ತರುತ್ತಾನೋ ಹಾಯಾಗಿ ನಿನ್ನ ಮಲಗಿಸಿ ಸುಖ ನಿದ್ರೆ ನಿನಗೆ ತರುತ್ತಾನೋ. ಜೋ ಜೋ ಲಾಲಿ ಜೋ 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 ನನ್ನ ಚಿನ್ನ ಜೋ 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 ಮಗುವಂತೆ ನೀ ಮಲಗಿ ನಿದ್ರಿಸಲು ನಿನ್ನ ತಲೆ ಸವರೂತ ನನ್ನಯ ಕೈಯ ಬೆರಳು. ಹಾಡುವೆ ನಾನು ಜೋಲಾಲಿ ಮಲಗೆ ನನ್ನ ಚಿನಕುರುಳಿ. ಲಾಲಿ ಲಾಲಿ ಜೋ 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 ನನ್ನ ಮುದ್ದು ಜೋ ಜೋ ಜೋ. ಆಕಪ್ಪ ಕಳ್ತೀರಿ ನೀವು. ಹಾಡು ಹಾಡಿದ್ರೆ ಸುಮ್ಮಿರ್ತೀರಿ, ಹಾಡ ಗಪ್ ಮಾಡಿದ್ರೆ ಅಳಿಕ್ ನಿಂದಿರ್ತೀರಪ್ಪ. ಎಷ್ಟಂತ ಹಾಡ್ಬೇಕು ಹೇಳಮ್ಮ ಅಜ್ಜಿ. ಅಜ್ಜಿಗೆ ಇನ್ನೂ ಗಂಟ್ಲ ನೋವು ಆಗಲ್ಲ ಏನಪ್ಪ, ಹಶು ಹೋಗದೇನು, ಅಮ್ಮ ಬೇಕಾಗದೇನು ನಿಮಗ, ಜಿದ್ದು ಕುಡಿತೀರೇನಪ್ಪ, ಅಮ್ಮ ಕರೀಲಿ. ಆಯ್ತು ಅಮ್ಮ ಬಲ್ಲಿ ಹೋಗಂತಿ ಸುಮ್ಮಿರ. ಚೂ 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 ಬಂಗಾರಿ ಬಾರ ಬಾರ ಪ್ರಿಯ, ನಮ್ ಸೋನು ಹಳ್ಳಿ ಕತ್ತದ, ನಮ್ ರಾಜ ಹಳ್ಳಿ ಕತ್ತದ, ಎತ್ತೊಂಡು ಬಾರ ಪ್ರಿಯ. ಪ್ರಿಯಾ ಬಾರವಾ, ಏನ್ ಕೆಲಸ ಮಾಡಕತ್ತಿದ್ದಾನ ಹಳ್ಳಿಯದೆಲ್ಲ ಕೈ ಬಿಟ್ಟು ಬಾರವ ತಾಯಿ. ಹಳ್ಳಿಕತ್ತೆ ನೀವು ಯಾಕ ಸುಮ್ಮನೆ ಇರವಲ್ಲ ಒಟ್ಟ. ಯಾಕ್ರಿ ಮಮ್ಮಿ ಹಳ್ಳಿಕತ್ತೇನಲ್ಲ? ಹೌದು ನೋಡ್ರವ ಯಾಕ ಹಳ್ಳಿಕತ್ತೇನೆ. ಹಾಡಾಡ್ದೆ ಇಷ್ಟೊತ್ತನ ಸುಮ್ಮಿದ್ದ, ಹಾಡಾಡದ್ ಬಿಟ್ಟಿಗೆ ಹಳ್ಳಿಗೆ ಶುರು ಮಾಡಿದ ನೋಡು. ಒಟ್ಟು ಹಾಡಾಡಂತಾನ, ಎತ್ಕೊಂಡ್ ಕೂಡ್ಬೇಕು, ಹಾಡಾಡ್ಬೇಕು, ಇಲ್ಲ ಎತ್ಕೊಂಡ್ ತಿರುಗಾಡಂತಾನ. ಒಟ್ಟೆ ಹಿಂಗ್ ಮಲಸ್ಕೋಬಾರ್ದು ನೋಡು, ತೊಡಿ ಮೇಲೆ ಮಲಸ್ಕೊಂಡು ಕೂಡ್ಬಾರ್ದು. ಭಾಳ ಅಂದ್ರೆ ಭಾಳ ಇದಿದ್ದಾನ ಮಾಯವ, ದೊಡ್ಡ ಅದಂಗೆ ಮಾಡ್ತಾನೆ. ಈಗ ಹಸಿವಾಗಿರ್ಬೇಕು. ಅವ್ರವ್ವ ಬಾತ ಎತ್ಕೊಟ್ನಂತೆ, ಈಗ ನಾನೇ ಎತ್ಕೊಂಡ್ ಕೂತೀನಿಲ್ಲ, ಹಸಿವಾಗ್ಯದ. ಬಾರ ಪ್ರಿಯ ಬಾ ಎತ್ಕೋ ಬಾ. ಹಾಡಾಡಿದ್ರೆ ಸುಮ್ಮಿರ್ತಾನಂತ, ಹಾಡಾಬಿಟ್ಟಿದ್ರೆ ಹೇಳ್ತಾನಂತ. ಏನ್ ತಿಳಿತಿರ್ಬೇಕ ಆ ಹುಡುಗ. ಅಲ್ಲಲ್ಲ ದೊಮ್ಮಿ. ಬಂದೆ ರೀತಿ. ಯಾಕೆ ಹಳ್ಳಿಕತ್ತೇನ್ರಿ? ಹೌದವ ಹಳ್ಳಿಕತ್ತೇನೆ, ಒಟ್ಟು ಸುಮ್ಮಾಗವಲ್ಲ, ಬಾಳ್ತೈತಲ್ಲ ಮತ್ತ ಬಿಟ್ಟು ಹಸಿವಾಗಿರ್ಬೇಕು. ಅದಕ್ಕೆ ತಗೋ ಹಾಲು ಕುಡಿಸು. ಹೌದೌದ್ರಿ ಮಾಮಿ, ಮತ್ತೆ ತಾಸಿಗೆ ಅರ್ಧ ತಾಸಿಗೆ ಬೇಕಾಗ್ತದ್ರಿ ಆ ಹುಡುಗರಿಗೆ. ಒಂದು ಗುಟ್ಟಿಗೆ ಹಾಲು ಕುಡಿದಿರ್ತಾವ ಅಷ್ಟೇ, ಎಲ್ಲಿಗೆ ಹತ್ಬೇಕ್ರಿ. ಹುಚ್ಚು ಒಯ್ದಗನೆ ಖಾಲಿ ಆಗಿಬಿಡ್ತದ, ಹೊಟ್ಟೆ ಎಷ್ಟು ಒಯ್ದಗನೆ ಹಳ್ಳಿಗೆ ನಿಂತಿರ್ತಾವ ಹುಡುಗರು. ಹೋಗಪ್ಪ ಹೋಗಿ, ನಿಮ್ಮಮ್ಮ ಬಂದಾಳ, ಹೋಗಿ ಹಾಲು ಕುಡಿ. ಯಾಕ ಆಮೇಲೆ ತಗೋತೀನಿ. ಬಾಲ ಪುಟ್ಟ ಬಾಲ ಬಂಗಾಲಿ. ಬರ್ರಿ ಸುಂದ್ರಿ ಸುಮ ಕೂಡ್ ಬರ್ರಿ. ಮೊಮ್ಮಗನ ಗದ್ದಲ್ದ ನಿಮ್ಮನ್ನ ಕರೀರ ಆಲಿಲ್ಲ ನೋಡು ನನಗೆ. ಇರ್ಲೇಡ್ರಿ ಮಾಮಿ, ನಾವು ಹಂಗೇನು ತಪ್ಪು ತಿಳ್ಕೊಳಂಗಿಲ್ಲ. ನಿಮ್ಗೆ ಮೊಮ್ಮಗನ ಗದ್ದಲನೇ ನಡೆದದ. ಈಗ ಕೂತ್ಕೊಂಡಿರ್ಯಾಕ ನಾ ಒಳಗಡೆ ಹೋಗಿ ಕುಡ್ಸ್ಕೊಂಬರ್ತೀನಿ ಹಾಲನ್ನ. ಆಯ್ತಾಯ್ತು ಪ್ರಿಯಾ, ನೀ ಹೋಬಾ. ಬರ ಕೂಡ್ ಬರೀ ಕಡಿ. ರೀ ಮಾಮಿ, ಮತ್ತೇನಂತಿರುವ ಸುದ್ದಿ? ಅಡಿಗೆಲ್ಲ ಆಗ್ಯದ ಇಬ್ಬರದು? ಎಲ್ಲಿದ್ರಿ ಮಾಮಿ ಅಡಿಗೆ? ಇನ್ನ ಇಲ್ರಿ. ಅದೇ ಬಾಕ್ರೆ ಚಪಾತಿಯರ ಮಾಡಿಕೊಟ್ರಾಯ್ತು. ಮನೆಯಾಗಿದ್ದಾರ ಊಟ ಮಾಡಲ್ರಕ್ಕಂತ ಮಾಡಿದೆ ರೀ. ಸುಮ್ಮ ಬಂದ್ಲ ಅಷ್ಟೊತ್ತಿಗೆ ಒಂದು 5 ನಿಮಿಷ ಹೋಗ್ಬರಮ್ಮ ಮಾಮಿಯರ ಮನೆಗೆ ಅಂದ್ಲು, ಬಂದೀವ್ರಿ. ಹೌದಾ, ಚಲೋ ಆಯ್ತಾ ನಿಂದ ಸುಮ್ಮ? ನಂದು ಆಗ್ಯದ್ರಿ ಮಾಮಿ, ಮುಂಜಾನೆ ಅಡಿಗೆ ಮುಗಿಸ್ಬಿಟ್ಟೆ ನಾನು. ನೋಡವು ಮಗಳೆಲ್ಲ ಕೆಲಸ ಮುಗಿಸ್ಕೊಂಡು ಬಂದ ನೋಡ್ರಿ ತಾನಾದ್ರೆ. ನನಗೆ ಕರ್ಲು ನಾ ಇದ್ರಿ ಸುಮ್ಮನೆ ಬಂದೆ. ಏನಾಯ್ತು ತಗೋ, ಬಂದ್ರ ಒಂದು 5 ನಿಮಿಷ ಕೂತು ಹೋಗಂತ್ರಿ ಅಂತ. ನಮಗೂ ಒತ್ತೋಗಿದ್ದ ಗೊತ್ತಾಗಲಾಗ್ಯದವ ಯವ್ವ. ಸಂತೆನ ಹುಡುಗನ ಜೊತೆ ಆಟ ಆಡೋದಾತದಲ್ಲ, ಅಲ್ಲಿದಲ್ಲೇ ಕೆಲಸ ಇಲ್ಲಿದಲ್ಲಿ ಕೆಲಸ, ಸಂತೆನ ಅವ್ನು ಆಡ್ಸ್ಕೊತ ಕೂತು ಬಿಡೋದಾತದ ನೋಡು. ಇವತ್ತು ನೋಡು ಡಬ್ ಬಿದ್ದ ನೋಡ ಇನ್ನ 5 ತಿಂಗಳು ಸಹಿತ ಆಗಿಲ್ಲ, ಡಬ್ ಬೀಳಿಗತ್ತೆ ಅಂತೀರಿ. ಭಾಳ ಅಂದ್ರೆ ಭಾಳ ಶಾಣೆ, ಭಾಳ ಚಾಪ್ಟರ್ ಯವ್ವ. ಘನ ಚುರುಕು ನಿನ್ನ ನನ್ನ ಮೊಮ್ಮಗ. ಸುರು ಹಚ್ಕೊಂಡ್ಲವ ಇನ್ನು. ಯವ್ವ ತಾಯಿ ಸುಮ್ಮಿರ, ಯಾರಿಗಿಲ್ಲ ಮೊಮ್ಮಗ, ನಿನಗೊಬ್ಬಕಿಗೆ ಇಲ್ಲ. ಎಲ್ಲರ ಮನೆಗೂ ಕೂಸುಗಳು ಹಿಂಗೆ ಮಾಡ್ತಾವ, ಹಿಂಗೆ ಆಟ ಆಡ್ತಾವ. ಎಲ್ಲರ ಮನೆಗೂ ಇದ್ದದ್ದೇ ಇದು. ಅದನ್ನ ದಾಟ್ಕೊಂಡ ನಾವು ಬಂದೀವಿ ಇಲ್ಲಿ. ಹೌದಲ್ರಿ ಮಾಮಿ, ನೀವೇ ಶಾಣೆ ಇದ್ದೀರಿ, ಮತ್ತೆ ನಿಮ್ಮ ಅಮ್ಮಗ ಶಾಣೆ ಇರಲಿಲ್ಲ ಅಂದ್ರೆ ಹೆಂಗ್ರಿ? ಸುಮ್ಮ ಒಂದು ಏನಾರ ಹೇಳಕ್ಕೆ ಒಟ್ಟ ಅಂದಂಗ ಮಾಮಿರಿ. ಮೀನಾಕ್ಷಿಗೆ ಸಾಕ್ಷಿಗೆ ಹೇಳಿಲ್ಲ ಅಂತಲ್ರಿ, ಒಂದು ಸ್ವಲ್ಪ ಫೋನ್ ಮಾಡಿ ಹೇಳ್ಬಿಡ್ಬೇಕಾಗಿತ್ರಿ. ಬರ್ರಿ ವಾ ಮೊಮ್ಮಗನ ನೋಡ್ಲಿಕ್ಕೆ ಬಂದಾನ ಅಂತೇಳಿ. ಅವರು ಭಾಳ ಸಿಟಿಗೇರಿ ಬಿಟ್ಟಾರಿ.
ನಾ ಎಲ್ಲಿ ಕರ್ಲಿಕ್ಕೋಲೆ ಮನಿಗೆ ಹೋಗಿ ಹೇಳಿಕೋಲೆ ನನ್ನ ಮೊಮ್ಮಗ ಬಂದಾನ ನೋಡ್ಲಿಕ್ಕೆ ಬರ್ರಿ ಅಂತ ಅವ್ರಿಗೆ ತಿಳಿಬೇಕವ. ಬಂದಾನ ಅಂತೇಳಿ ಗೊತ್ತದಿಲ್ಲ ಹೆಂಗಿದ್ರು ಬಂದು ನೋಡ್ಲಿಕ್ಕೆ ಬಂದಿಲ್ಲ. ನಾನು ಕಾಯ್ಲಿಕತ್ತೀನಿ ಬರ್ತಾರನ ನೋಡ್ಬೇಕಂತ ಈ ಕಡೆ ಕಟ್ ಅಂತ ಕಾಲಿಟ್ಟಿಲ್ಲ. ಹಂಗೆ ಸಂಬಂಧಿಕರು ಇವರು ಸಾಕ್ಷಿಗೆ ಕಾಕುಗ ತಿಳಿಲಿಕ್ಕಿಲ್ಲ ನಾಕೀಗಿ ಮೊಮ್ಮಗ ಬಂದಾನ ಹೋಗಿ ನೋಡಿ ಬರ್ಬೇಕು ಅನ್ನೋದು. ಯಾರು ಆಗಂಗಿಲ್ಲ. ನಾ ಕರ್ದಲ್ಲ ಅಂತ ಸಿಟ್ಟಿಗೆರ್ಯಾರನು ಏನಂದ್ರು? ಅವತ್ತ ಇಲ್ಲಿಂದ ಓದ್ವಲ್ರಿ ಮಾಮಿ, ನಡುವಾದ್ಯಾಗ ಸಾಕ್ಷಿ ಭೇಟಿ ಆದ್ಲರಿ. ನಿಮ್ಗ ಕರಿತಾಳ, ನಿಮ್ಮನ್ನ ಹಚ್ಕೊಂಡಾರಷ್ಟು ಮಾಮಿಯರು. ನಾವೇನು ಸಂಬಂಧ ಇಲ್ಲ ಅವ್ರಿಗೆ. ನಾವು ಮಂಡಳಿ ಒಳಗಿರ್ತೀವಿಲ್ಲ, ನಮಗೂ ಒಂದು ಮಾತು ಫೋನ್ ಹಚ್ಚಿ ಬರ್ರಿ ಬಾ ನೋಡ್ಬರ್ರಿ ಅಂತ ಕರಿಬೇಕಿಲ್ಲ. ಭಾರಿ ಮಾಡ್ತಾರ ಅವ್ರ ಮಾಮಿಯರು, ಮುಖ ನೋಡಿ ಮಳ ಹಾಕ್ತಾರ. ಬರ್ಲಿ ಅವ್ರು ಕೇಳ್ತೀನಿ ನಾನು. ಹಿಂಗ ಅಂತೇಳಿ ತಡ ನಿಂತು ಅಂಗದ ನಿಂತು ಓದರ್ಲಿಕ್ಕೆ ಬಿಟ್ಟಾಡ್ರಿ ನನಗ. ಅಲ್ಲ ಇದೆಂತ ಕರ್ಮ ನೋಡ ನೀನ. ಇಸದ್ ನೋಡ ಯಾರನ್ನಾರ ಕರ್ಕೊಂಬಂದಿರ್ತಾರಲ್ಲ ಅವ್ರು ಮನಿಗೆ ಹೋಗಿ ಹೇಳಿ ಬರ್ತಾರ. ಹೇಳ್ಬಿಡು ನೀನೇ ಹೇಳವಾ, ಈ ಖುಷಿನ ಕರ್ಕೊಂಬಂದೀವಿ, ನಮ್ಮ ಖುಷಿನ ನೋಡ್ಲಿಕ್ಕೆ ಬರ್ರಿ ಅಂತೇಳಿ ಹೇಳದ ಸಹಿ ಅಲ್ಲ. ಅದು ಮನಿಗೆ ಹೋಗಿ ತಮಗ್ ತಿಳಿಬೇಕು, ತಮಗ್ ನೋಡ್ಬೇಕು ಅನ್ನೋದು ಹಂಬಲ ಇರ್ಬೇಕು ಖುಷಿನ ಅಂದ್ರ ಬರ್ತಾರವ. ಹಂಬಲನೇ ಇರ್ಲಿಲ್ಲ ಅಂದ್ರ ಏನಾರ ಒಂದು ನೆವ ಹೇಳ್ಕೊತ ಕೂತ್ರ ಏನ್ ಹೇಳ್ತಾರೆ ಇದಕ್ಕ? ಅವ್ರಿಗಿರ್ಬೇಕು ಮೊದಲ ಬಂದು ನೋಡ್ಬೇಕು ಅನ್ನೋದು. ನಾ ಸಿಟ್ಟಿಗೆ ಇರ್ಬೇಕು ಅವ್ರು ಬಂದು ನೋಡಿಲ್ಲಲ್ಲ ನನ್ನ ಮೊಮ್ಮಗನ ಅಂತೇಳಿ. ಅದು ಬಿಟ್ಟು ಉಲ್ಟಾ ನಾ ಹೇಳಿಲ್ಲ ಅಂತೇಳಿ ಅಂದ್ರ ಹೋಗಲ್ಲಕ್ಕೆ ಹೋಗು. ಅವ್ರು ಬಂದು ನನ್ನ ಮೊಮ್ಮಗನ ನೋಡಿದ್ರೆ ನನಗೇನಾಗಬೇಕಾಗ್ಯದ. ಯಾವಕ್ಕೆ ಬಂದ್ರು ನಿಂದ್ರಂಗಿಲ್ಲ, ಬರ್ಲಿಲ್ಲ ಅಂದ್ರೂ ನಿಂದ್ರಂಗಿಲ್ಲ. ಹೌದಿಲ್ಲ? ನೋಡೋ ಎಷ್ಟು ದಿಮಾಕ್ ಮುದುಕಿದು. ಮೊಮ್ಮಗ ಬಂದಿಂದ ಭಾರಿ ಚೇಂಜ್ ಆಗ ಬಿಡ. ಹೌದು ಬಿಡ್ರಿ ಮಾಮಿ, ಅದು ಕರೆಯದ. ಅವ್ರಿಗೆ ತಿಳಿಬೇಕ್ರಿ. ನೀವೇ ಹೆಂಗ್ ಕರಿಯಕ್ ಬರ್ತದೆ ಹೇಳ್ರಿ? ಯಾಕವ ಸೀನಣ್ಣಗ ಆಂಬ್ಲೆತ್ತು ನಾವು ಬಂದು ಮರ್ದಿಸನೆ ಬಂದು ಖುಷಿನ ನೋಡಿ 100 ರೂಪಾಯಿ ಕೈಗಿಟ್ಟು ಹೋದ. ಮನೆಗೆ ಹೋಗಿ ಹೇಳಿರಂಗಿಲ್ಲನು ಮಾಮಿ ಮೊಮ್ಮಗ ಬಂದಾನ ಅಂತೇಳಿ? ಗೊತ್ತಾಗಂಗಿಲ್ಲನಕಿ ಸಾಕ್ಷ್ಯ ಹೋಗಿ ತಿಳಿಯಂಗಿಲ್ಲನು? ಹತ್ತಿ ಸಸಿ ಬಂದು ಖುಷಿ ನೋಡ್ಕೊಂಡು ಹೋಗಿದ್ರ ಎಷ್ಟು ಚಂದ ಆತಿತ್ತು. ತಮಗ ಬರ್ಲಿಲ್ಲ ಮೊದಲ, ನನ್ನ ಮೇಲೆ ಬರ್ತಾಳ ಅಂತಕಿ. ಬರ್ಲ ಕೇಳಿ ನಾನು ಮಾಡ್ತೇನೆ ಈಕಿ ಮೀನಾಕ್ಷಿನೂ ಅಂದ್ಲನು. ಅಲ್ಲ ದವಾಖಾನ್ಯಾಗ ಡೆಲಿವರಿ ಆದ ಸಹಿತ ಬಂದು ನೋಡ್ಲಿಕ್ಕೆ ಬಂದಿಲ್ಲ ಆಕಿ ಮೀನಾಕ್ಷಿ. ಮತ್ ಭಜನಾ ಮಂಡಳಾಗಿದ್ದ ಅಂತ ತನಗೆ ಹೇಳ್ಬೇಕಂತ. ಅವಾಗ ಇವ್ರು ಸಾಕ್ಷಿಯಾರ ಏನಾರ ಆಗಲಕ್ಕ ಮನಸ್ಸಿನಾಗ ಒಂದಿರ್ಲಿ ಏನಾರ ಇರ್ಲಿ ಬಂದು ಜನರ ನಿಮಿತ್ತಕರ ಬಂದು ನೋಡೋದ್ಲು ದವಾಖಾನಿಗೆ ಬಂದು. ಆಕಿ ಯಾರವ ಆಕಿ ಮೀನಾಕ್ಷಿ ದವಾಖಾನಿಗೆ ಸಹಿತ ಬಂದಿಲ್ಲ ಮಂದಿನ ನೋಡ್ಲಿಕ್ಕೆ. ಹುಟ್ಟಿಂದ ನೋಡಿಲ್ಲ ನಮ್ಮ ಅಮ್ಮಗನ್ನ. ನಾ ಯಾಕೆ ಫೋನ್ ಮಾಡಿ ಕರೀಲಿ? ಇಲ್ಲಿ ನೋಡಿದ್ರ ನಿಮ್ದು ಕರೆ ಅನಿಸ್ತದ್ರಿ ಮಾಮಿ. ಅವರು ಏನೇನೋ ಸುಮ್ನೆ ತಪ್ಪಿಕೊಂಡಾರಿ. ಶ್ರೀಮಂತರಿದ್ದಾರ, ಹಂಗಾಗಿ ನಾವು ಬಡವ್ರ ಕಣ್ಣಾಗ ತಗಂಗಿಲ್ಲ ಅವ್ರಿಗೆ, ಅದಕ್ಕೆ ನಮಗೆ ಹೇಳಿಲ್ಲ. ನಿಮ್ಗ ಕರಿತಾರ ಬರೀ ನೀವೇ ಹುಟ್ಟಾಡ್ತೀರಿ ಹಿಂಗ ಅಂತ ಅನ್ಲಿಕತ್ತಿದ್ಲವ. ಅದಕ್ಕೆ ಅಂತೀನಿ ನೋಡ ಸುಮ ಬೇಕಾದನಲ್ರಕ್ಕ, ಬೇಕಾದ ಮಾತಾಡೋದ್ರಕ್ಕ. ನಾ ಎದ್ರ ಬಗ್ಗೆನೂ ತಲೆ ಕೆಡ್ಸ್ಕೊಳಂಗಿಲ್ಲೋಡವ. ಅವ್ರವ್ರು ಅಂದಿದ್ದು ಅವ್ರಿಗೆ ಮುಟ್ತದು. ನಾ ಅಂತೂ ಹಂಗೇನೂ ಇಲ್ಲ ನೋಡು. ನನ್ನ ಕರ್ತವ್ಯ ಏನದಲ್ಲ ಅದನ್ನ ಮಾಡ್ತೀನಿ. ತೊಟ್ಲ ಗ್ರ್ಯಾಂಡ್ ಆಗಿ ಮಾಡ್ಬೇಕಂತ ಮಾಡಿವಲ್ಲ, ತೊಟ್ಲಕ್ಕ ಎಲ್ಲರಿಗೆ ಏನು ನಮ್ಮ ಪದ್ಧತಿ ಅದಲ್ಲ ಮನೆಗೆ ಹೋಗಿ ಕುಂಕುಮ ಹಚ್ಚಿ ಬರ್ಯವ ತೊಟ್ಲಕ್ಕ ಅಂತ ಹೇಳಿ ಬರ್ತೀನಿ. ಅದು ನನ್ನ ಕರ್ತವ್ಯ ಅದ. ಈಗ ಸುಮ್ಮನೆ ನನ್ನ ಮೊಮ್ಮಗನ ನೋಡ್ಲಿಕ್ಕೆ ಬರ್ರಿ ಅಂತೇಳಿ ನಾನು ಹುಚ್ಚುಚ್ಚಾಕಾರ ಫೋನ್ ಮಾಡಿ ಕರಿದು ಏನು ಮಾಡಂಗಿಲ್ಲೋಡವ. ನನಗದು ಆಗಂಗಿಲ್ಲ. ಬಂದು ಇಷ್ಟ ಇದ್ರ ಬಂದು ನೋಡಿದ್ರ ನೋಡೋಗಲ್ರಕ್ಕ, ಇಲ್ಲಂದ್ರ ಬಿಡಲ್ರಕ್ಕ. ಅದು ಕರೆಯೋದ ಬಿಡ್ರಿ ಮಾಮಿ ನೀವು ಹೇಳೋದನು. ಒಟ್ಟು ನಮ್ಮ ಬಗ್ಗೆ ಏನಾರ ಒಂದು ಮಾತಾಡ್ಬೇಕಂತ ಮಾತಾಡ್ತಾರ ಅಂತೀನಿ. ಮಾತಾಡಲಿಲ್ಲ ಅಂದ್ರೆ ಸಮಾಧಾನನೇ ಆಗಂಗಿಲ್ಲ ಅವ್ರಿಗೆ. ನನ್ನ ಬಗ್ಗೆ ನಾ ಯಾರ ತಂಟೆಗೆ ಹೋಗಂಗಿಲ್ಲ. ನಮ್ದು ಯಾಕೆ ಮಾತಾಡ್ತಾವನಿ ಹಿಂದೆ ಹೋಗ್ಲಿ ಬಿಡ್ರಿ ಮಾಮಿ. ಯಾಕೆ ಅಷ್ಟು ಇದು ಮಾಡ್ಕೋತೀರಿ? ಅವ್ರು ಅಂದ್ರಲ್ಲ ಅದಕ್ಕೆ ನಾವು ನಿಮ್ಮ ಮುಂದೆ ಬಂದು ಅಂದಿವವ ಅಷ್ಟೇ. ಅಲ್ಲ ನೀವು ಅಂದಿದ್ದು ತಪ್ಪಂತ ಹೇಳಿ ಗೊತ್ತಿಲ್ಲ ಸುಮ್ಮ. ನಾನು ಅಲ್ಲ ಹಿಂಗೆ ಒದರಾಡಿದ್ರೆ ನಾನು ನಿಮ್ಮ ಮುಂದೆ ಹಿಂಗಂದ ಅಂದ್ರೆ ಮತ್ತೆ ಬೇರೆದವ್ರ ಮುಂದೆ ಎಷ್ಟು ಅಂದಿರ್ಲಿಕ್ಕಿಲ್ಲ ಕಿ ಬರ್ಲಿಂದ್ರಕ್ಕೆ ಮಾಡ್ತೀನಿ ನಾನು. ನಾ ಯಾರಿಗೂ ಅನ್ನಕ್ಕೆ ಹೋಗ್ಲವ ನನ್ನ ತನ ಬಂದ ನಾ ಸುಮ್ಮನಿರಂಗ ಅಂತ ತಿಳ್ಕೊಂಬಿಡ್ರಿ ನೀವು. ಹೌದು ಬಿಡ್ರಿ ಮಾಮಿ, ನೀವು ಹೆಂಗಿದ್ದೀರಿ ಅಂತ ನಮಗೆ ಗೊತ್ತಿಲ್ಲೇನ್ರಿ. ಸುಮ್ಮನೆ ಅಂತವ್ರಿ ಏನಾರ ಒಂದು. ನಮಗಿದು ಬಗೆಹರಂಗಿಲ್ಲವ ಯವ್ವ. ಹೌದಾ ಕಡಿ ಹೆಂಗಿರ್ತಾರೆ ನೋಡ್ರಿ ಜನಗಳು. ಅಲ್ಲ ತಾವು ನೋಡ್ಲಿಕ್ಕೆ ಬರ್ಬೇಕೇನು ನಾವೇ ಫೋನ್ ಮಾಡಿ ಹೇಳ್ಬೇಕ್ರಿ ನಮ್ಮ ಅಮ್ಮಗನ ನೋಡ್ಲಿಕ್ಕೆ ಬರ್ರಿ ಅಂತ? ನೀವು ಹೇಳ್ರಿ ನಿಮ್ಗೇನು ಅನಿಸ್ತದ ಅಂತೇಳಿ. ಹೆಂಗೆ ಅನಿಸ್ತೀರಿ ನಮ್ಮ ವಿಡಿಯೋ? ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ. ಹಾಗೆ ಬಾಜುಕಿನ ಗಂಟಿ ಠಣ್ ಅಂತ ಹೊಡೀರಿ. ನಾವು ಮಾಡಿದ್ದು ವಿಡಿಯೋದ ನೋಟಿಫಿಕೇಶನ್ ಬರ್ತಾವ, ನೀವು ನೋಡ್ಬೋದು. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ರಿ. ಎಲ್ಲರಿಗೂ ಧನ್ಯವಾದಗಳು.